हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासशिष्टं दयानिधिं विद्याविनयसम्पन्नं शान्तादिगुणब्रह्मितान् सशास्त्रप्रवचनोत्सक्तान् एलेमिलार्यान् गुरून् भजे। पृथ्वीमण्डलं मध्यस्याः पूर्णबोधमतानुगाः वैष्णवाः विष्णुप्रियाः तान् नमस्ये गुरुमम। हरिः ओम्। ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗದ್ಯಮಾಲೆಗಳು. ನಾವು 82ರಿಂದ 92ನೇ ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ 10 ಜನ ವರದರು. ಇದು ಜೀವರ ಪ್ರಕರಣ ಎನಿಸಿದೆ. ಜೀವರು ಅನಂತ ಸಂಖ್ಯೆಯಲ್ಲಿದ್ದಾರೆ. ಅವರೆಲ್ಲರೂ ಸಹ ಹರೆಯರ ಅನುಚರಾಹ ನೀಚೋಚ್ಚ ಭಾವಂ ಗತಃ ಎಂಬುದಾಗಿ ನಾವು ತಿಳಿದೆವು. ನೀಚೋಚ್ಚ ಭಾವಂ ಗತರು ಅನಂತ ಜೀವರು. ಇವರಲ್ಲಿ ಇರ್ತಕ್ಕಂಥ ಮುಖ್ಯ ಲಕ್ಷಣ ಅಸ್ವಾತಂತ್ರ್ಯತ ಮತ್ತು ಇವರಲ್ಲಿ ಕರ್ತೃತ್ವ ಎಂಬತಕ್ಕಂಥದ್ದು ಇದೆ. ಅಸ್ವಾತಂತ್ರ್ಯ ಕರ್ತೃತ್ವ ಎಂಬುದು ಜೀವರಲ್ಲಿ ಮಾತ್ರ ಕಂಡುಬರುತ್ತದೆ. ಜಡದಲ್ಲಿ ಕಾಣಸಿಗುವುದಿಲ್ಲ, ಏಕೆಂದರೆ ಅದಕ್ಕೆ ಜ್ಞಾನವೇ ಇಲ್ಲ. ಹಾಗಾದರೆ ಜಡದಲ್ಲಿ ಅಲ್ಲಾಡುವುದನ್ನು, ಸ್ಥಾನ ಪಲ್ಲಟವಾಗುವುದನ್ನು ನೋಡುತ್ತೇವಲ್ಲ, ಅಂದರೆ ಅದು ಕೇವಲ ಜೀವನ ಅಪೇಕ್ಷೆಯಂತೆ ಆ ಪಲ್ಲಟ ನಡೆಯುತ್ತದೆ. ಅದು ಜೀವನನ್ನು, ಆಯಾ ಕರ್ತನನ್ನು ತಿಳಿಸುತ್ತದೆ ಹೊರತು ಯಾವುದೇ ಜಡವಾದ ಪದಾರ್ಥ ಅದರ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಜೀವನಿದ್ದಾನೆ. ಅವನನ್ನು ಅಭಿಮಾನಿ ಎಂದು ಹೆಸರು. ಇಡೀ ವಿಶ್ವವೇ ಜಡ ಪದಾರ್ಥ, ಇಡೀ ವೇದವೇ ಜಡ ಪದಾರ್ಥವೇ, ಜಲವೇ ಜಡ ಪದಾರ್ಥ, ವಾಯು ಜಡ ಪದಾರ್ಥ, ಎಲ್ಲವೂ ಜಡ ಪದಾರ್ಥವೇ ನಮಗೆ ಕಾಣುವುದಾದರೂ ಅದರಲ್ಲಿ ಅಭಿಮಾನಿ ದೇವತೆಗಳು ಅವ್ಯಕ್ತವಾಗಿರುತ್ತಾರೆ. ನಮಗೆ ಕಾಣುವುದು ಜಡ ಪದಾರ್ಥ ಮಾತ್ರ, ಜೀವರು ಕಾಣಿಸಿಕೊಳ್ಳುವುದಿಲ್ಲ. ಉದಾಹರಣೆಗೆ, ಪ್ರತಿಯೊಬ್ಬ ಜೀವರಲ್ಲೂ ಒಬ್ಬ ಜೀವನಿದ್ದಾನೆ. ನಾವು ನೋಡುವುದು ದೇಹವನ್ನು ಮಾತ್ರ, ಜಡವಾದ ಶರೀರವನ್ನು ಮಾತ್ರ. ದೇಹವನ್ನು ಒಳಗಡೆ ಇರತಕ್ಕಂಥ ಜೀವನನ್ನು ಯಾರೂ ನಾವು ಕಣ್ಣಿನಿಂದ ನೋಡಲಾರೆವು. ಆದರೆ ಅದು ಇರುವಿಕೆಯ ಅರಿವು ಮಾತ್ರ ನಮಗೆ ಬರುತ್ತದೆ. ಅದು ಶರೀರದಿಂದ ಹೊರಟು ಹೋದಾಗ ಶರೀರವು ಕೇವಲ ಜಡಪ್ರಾಯವಾಗಿ ಮೃತ ಶರೀರವೆನಿಸಿಕೊಳ್ಳುತ್ತದೆ. ಆಗ ಆ ಜೀವ ಆ ಸ್ಥಾನದಿಂದ ಪಲ್ಲಟನಾಗಿದ್ದಾನೆ, ಬೇರೆ ಕಡೆ ಚಲಿಸಿದ್ದಾನೆ ಎಂಬುದನ್ನು ನಾವು ತಿಳಿದುಕೊಳ್ಳುತ್ತೇವೆ. ಇದು ಜಡ ಪದಾರ್ಥ ಮತ್ತು ಚೇತನ ಇದರ ವಿಶೇಷವಾದ ಅನುಸಂಧಾನವನ್ನು ತಿಳಿದುಕೊಳ್ಳಬೇಕು. ಹಾಗಾದರೆ ಪ್ರತಿಯೊಬ್ಬ ಜೀವನು ಜಡ ಶರೀರದಲ್ಲಿ ಇದ್ದು ಸಹ ಹುಟ್ಟು ಮತ್ತು ಸಾವು ಎರಡನ್ನು ಹೊಂದುತ್ತಾ ಇದ್ದಾನೆ. ಈ ಹೊಂದುವಿಕೆಯು ಸಹ ಜೀವನ ಕರ್ತೃತ್ವ ಮತ್ತು ಪ್ರಯತ್ನದಲ್ಲಿ ತಿಳಿದುಕೊಳ್ಳಬಹುದಾಗಿದೆ. ಯಾವ ಜೀವಕ್ಕೆ ಬಂದು ಸೇರುತ್ತಾನೋ ಅದರ ಅನುಭವ ಬರುತ್ತದೆ. ಯಾವ ಶರೀರವನ್ನು ತ್ಯಜಿಸುತ್ತಾನೋ ಅದರ ಅನುಭವವನ್ನು ಬರುತ್ತದೆ. ಜೀವನ ಕರ್ತೃತ್ವವನ್ನು ಉಪಯೋಗ ಮಾಡತಕ್ಕಂಥ ಅತಿ ಮುಖ್ಯವಾದ ಜಾಗಗಳು ಕೇವಲ 2. ಒಂದು ಹುಟ್ಟುವುದರಲ್ಲಿ ಮತ್ತು ಶರೀರ ತ್ಯಾಗ ವಿಷಯದಲ್ಲಿ. ಇಲ್ಲಿ ಜೀವನ ಕರ್ತೃತ್ವವನ್ನು ಯಾವ ರೀತಿಯಲ್ಲಿ ಚಿಂತಿಸಬೇಕು ಎಂಬುದನ್ನು ಭಗವದ್ಗೀತೆ 2ನೇ ಅಧ್ಯಾಯದ 72ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಉಪದೇಶ ಅರ್ಜುನನಿಗೆ ಆಗಿದೆ.
ಅದು ಅರ್ಜುನಿಗೆ ಮಾತ್ರ ಅಲ್ಲ, ಸಕಲ ಸಜ್ಜನರಿಗೂ ಆಗಿದೆ. ಅದರ ವಿಶೇಷ ಅರ್ಥವನ್ನು ಇವತ್ತು ತಿಳಿಯುವ ಪ್ರಯತ್ನ ಮಾಡೋಣ. ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಸ್ಯಾಮಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಯತಿ. ಇಲ್ಲಿಯವರೆಗೆ ಹೇಳಿದ ನಡವಳಿಕೆ ಜ್ಞಾನಿಯ ಬ್ರಹ್ಮ ವಿಷಯವಾದ ಸ್ಥಿತಿಯಾಗಿದೆ, ಲಕ್ಷಣವಾಗಿದೆ. ಇಂತಹ ಸ್ಥಿತಿವಂತನು ದುಃಖವನ್ನು ಅನುಭವಿಸುವುದಿಲ್ಲ. ಇದೇ ಸ್ಥಿತಿ ದೇಹತ್ಯಾಗ ಕಾಲದಲ್ಲಿಯೂ ಇದ್ದರೆ ಆ ಮನುಷ್ಯನು ಪ್ರಾಕೃತ ದೇಹರಹಿತವಾದ ಬ್ರಹ್ಮನನ್ನು ಹೊಂದುತ್ತಾನೆ ಎಂಬುದು ಭಗವದ್ಗೀತೆ 2ನೇ ಅಧ್ಯಾಯದ ಸಾಂಖ್ಯಯೋಗ ಎಂಬ 2ನೇ ಅಧ್ಯಾಯದ ತುದಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಉಪದೇಶ ಮಾಡಿದನು. ಇದನ್ನು ಶ್ರೀಮದಾನಂದ ತೀರ್ಥರು ತಮ್ಮ ಭಾಷ್ಯದಲ್ಲಿ ವಿಶೇಷಾಕಾರವಾಗಿ ನಮಗೆ ತಿಳಿಸುತ್ತಾರೆ. ಉಪಸಂಹರತಿ ಏಷ ಇತಿ ಬ್ರಾಹ್ಮಿ ಸ್ಥಿತಿ ಬ್ರಹ್ಮವಿಷ್ಯ ಸ್ಥಿತಿ ಲಕ್ಷಣಂ ಅಂತಕಾಲೇಪಿ ಅಸ್ಯಾಂ ಸ್ಥಿತೈವ ಬ್ರಹ್ಮ ಗಚ್ಚತಿ ಅನ್ಯಥಾ ಜನ್ಮಾಂತರಂ ಪ್ರಾಪ್ನೋತಿ ಯಂ ಯಂ ವಾಪಿ ಇದಂ ವಕ್ಷ್ಯಮಾಣತ್ವಾತ್ ಜ್ಞಾನೀನಾಮಪಿ ನತಿ ಪ್ರಾರಬ್ಧಕರ್ಮಣಿ ಶರೀರಾಂತರಂ ಯುಕ್ತಂ ಭೋಗೇನ ತು ಇತರೇತ್ಯಹಿ ಉಕ್ತಂ ಸ್ವಂತಿ ಬಹುಶರೀರಪರಾಣಿ ಕರ್ಮಾಣಿ ಸಪ್ತಜನ್ಮನಿ ವಿಪ್ರಃ ಸ್ಯಾತ್ ಇತ್ಯಾದೇಃ ದೃಷ್ಟಶ್ಚ ಜ್ಞಾನೀನಾಮಪಿ ಬಹುಶರೀರಪ್ರಾಪ್ತೇಃ ತಥಾ ಹಿ ಉಕ್ತಂ ಸ್ಥಿತಪ್ರಜ್ಞೋಪಿ ಯಸ್ತು ಊರ್ಧ್ವಂ ಪ್ರಾಪ್ಯ ರೌದ್ರಂ ಪದಂ ತತಃ ಸಾಂಕರ್ಷಣಂ ತಥೋ ಮುಕ್ತಿಂ ಅಗಾದ್ವಿಷ್ಣುಪ್ರಸಾದತಃ ಇತಿ ಗಾರ್ಡೆ ಮಹಾದೇವ ಪರೇ ಜನ್ಮಸ್ತವ ಮುಕ್ತಿ ನಿರೂಪ್ಯತೆ ನಾರದೀಯೇ ನಿಶ್ಚಿತ ಫಲಂ ಚ ಜ್ಞಾನಂ ತಸ್ಯ ತಾವದೇವ ಚಿರಂ ಯದ್ ಚಾನಾರ್ಚಿಸೇದ್ ಅಭಿಸಂಬದ್ಧತಿ ಇತ್ಯಾದಿ ಶ್ರುತಿಭ್ಯಃ. ಬ್ರಹ್ಮಜ್ಞಾನಿ ಲಕ್ಷಣವನ್ನು ಬ್ರಾಹ್ಮಿ ಸ್ಥಿತಿ ಎಂದು ಕರೆಯುತ್ತಾರೆ. ಭಗವಂತನ ಸ್ಮರಣೆ ಇಲ್ಲದಿದ್ದರೆ ಜ್ಞಾನಿಯು ಪುನರ್ಜನ್ಮವನ್ನು ಹೊಂದುವನು. ಪ್ರಾರಬ್ಧ ಕರ್ಮ ಉಳಿದಿದ್ದರೆ ಇದು ಜ್ಞಾನದಿಂದ ನಾಶವಾಗುವುದಿಲ್ಲ. ಜ್ಞಾನಿಗಳಿಗೂ ಶರೀರಾಂತರ ಪ್ರಾಪ್ತಿ ಯುಕ್ತವೇ ಆಗಿದೆ. ಬ್ರಹ್ಮಸೂತ್ರವು ಜ್ಞಾನಿಯು ಪ್ರಾರಬ್ಧ ಪುಣ್ಯ ಪಾಪಗಳನ್ನು ಭೋಗದಿಂದಲೇ ತೀರಿಸಿ ಮೋಕ್ಷ ಹೊಂದುತ್ತಾನೆ ಎಂದು ತಿಳಿಸುತ್ತದೆ. ಜ್ಞಾನಿಗೆ ಶರೀರ ಪ್ರಾಪ್ತಿಗೆ ಕಾರಣವಾದ ಕರ್ಮಗಳು ಇರುತ್ತದೆ. 7 ಜನ್ಮಗಳಲ್ಲಿ ಬ್ರಾಹ್ಮಣನಾಗಿ ಹುಟ್ಟುವನು. ಹೆಚ್ಚಾಗಿ ವಚನಗಳಿರುವುದರಿಂದ ಜ್ಞಾನಿ ಕರ್ಮಗಳನ್ನು ಶರೀರ ಪ್ರಾಪ್ತಿ ಕಾರಣ ಒಂದೇ ಶರೀರದಿಂದ ಅನುಭವಿಸುವುದು ಅಸಾಧ್ಯ. ರುದ್ರ ಪದವಿಗೆ ಊರ್ಧ್ವ ಎಂಬ ಹೆಸರಿನ ಅರ್ಹನಾದ ಉಗ್ರತಪನೆಂಬ ಜೀವನು ಜ್ಞಾನಿಯಾದರೂ ರುದ್ರ ಪದವಿಯನ್ನು ಹೊಂದಿ ಆಮೇಲೆ ಶೇಷ ಪದವಿಯನ್ನು ಪಡೆದು ಭಗವತ್ ಪ್ರಸಾದದಿಂದ ಮುಕ್ತಿಯನ್ನು ಪಡೆದನು ಎಂದು ಗರುಡ ವಚನದಲ್ಲಿಯೂ ತಿಳಿಸಿದೆ. ನಾರದೀಯ ಪುರಾಣ ವಚನವು ಮಹಾದೇವ ನಿನಗೆ ಇನ್ನೊಂದು ಜನ್ಮದಲ್ಲಿ ಶೇಷ ಪದವಿಯಲ್ಲಿ ಮುಕ್ತಿಯೆಂದು ಹೇಳಲ್ಪಟ್ಟಿದೆ. ಜ್ಞಾನಿಗೆ ಎಷ್ಟು ಜನ್ಮ ಬಂದರೂ ಜ್ಞಾನದ ಫಲ ಮುಕ್ತಿ ನಿಶ್ಚಿತ. ಪ್ರಾರಬ್ಧ ಕರ್ಮ ಮುಗಿದ ನಂತರ ಜ್ಞಾನಿಯು ಮೋಕ್ಷವನ್ನು ಹೊಂದುತ್ತಾನೆ. ಈ ಜ್ಞಾನಿಯು ಪುತ್ರಾದಿಗಳು ಪ್ರೇತ ಕರ್ಮಗಳನ್ನು ಮಾಡಲಿ ಮಾಡದಿರಲಿ ಜ್ಞಾನಿಯು ಅರ್ಚಿತಾದಿ ಮಾರ್ಗವನ್ನು ನಿಶ್ಚಿತವಾಗಿ ಹೊಂದುತ್ತಾನೆ. ಈ ವಿಷಯದಲ್ಲಿ ನಾವು ಅತ್ಯಂತ ಮುಖ್ಯವಾಗಿ ತಿಳಿಯಬೇಕಾದ ಅಂಶಗಳು ಯಾವುದು? ಸ್ಥಿತಪ್ರಜ್ಞ ಅಂದರೆ ಯಾರು? ಕರ್ತೃತ್ವವನ್ನು ಪೂರ್ಣ ಪ್ರಮಾಣದಲ್ಲಿ ಅರಿತು ಪೂರ್ಣ ಪ್ರಮಾಣದಲ್ಲಿ ಪ್ರಯತ್ನವನ್ನು ಮಾಡುವ ಯತ್ನವಹಿಸುವ ಯತಿ ಅಂದರೆ ಸ್ಥಿತಪ್ರಜ್ಞ ಸಿದ್ಧನಾದುವ ಜೀವ. ಯಾವ ಜನ್ಮದಲ್ಲಿ ಈ ರೀತಿ ಅವಸ್ಥೆಯನ್ನು ಸೇರುತ್ತಾನೋ ಆಗಿನ ಕಾಲದಲ್ಲಿ ಅವನಿಗೆ ಉಳಿದ ಪ್ರಾರಬ್ಧ ಕರ್ಮದ ಮೇಲೆ ಅವನ ಶರೀರ ಪುನಃಪ್ರಾಪ್ತಿಯು ಅಥವಾ ಅಂತಮ ಶರೀರವಾಗಿದ್ದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಇದನ್ನು ಬ್ರಾಹ್ಮಿ ಮುಹೂರ್ತ ಅಂತ ಹೆಸರು. ಬ್ರಾಹ್ಮಿ ಮುಹೂರ್ತ ಎಂದರೆ ಪ್ರತಿನಿತ್ಯವೂ ಬೆಳಗಿನ ಜಾವ 4:30ಯಿಂದ 6:30ವರೆಗೂ 2 ಗಂಟೆಗಳ ಕಾಲ ಬ್ರಾಹ್ಮಿ ಮುಹೂರ್ತವೆಂದು ಸಿದ್ಧವಾಗಿದೆ. ನಿಜವಾದ ಬ್ರಾಹ್ಮಿ ಮುಹೂರ್ತ ಪ್ರತಿಯೊಬ್ಬರ ಜೀವನದಲ್ಲಿ ಅವರ ಜ್ಞಾನದ ಉತ್ಕೃಷ್ಟ ಭಾಗದಲ್ಲಿದ್ದಾಗ
ಮತ್ತು ಈ ಶರೀರ ತ್ಯಾಗವನ್ನು ಮಾಡುವ ಕಾಲವೇ ಬ್ರಾಹ್ಮಿ ಮುಹೂರ್ತ ಎಂದು ಹೆಸರು. ಏಕೆಂದರೆ ಆ ಜೀವ ಆ ಶರೀರವನ್ನು ಬಿಟ್ಟು ಬೇರೆ ಶರೀರವನ್ನು ಅಥವಾ ಮೋಕ್ಷವನ್ನು ಸೇರುವ ಕಾಲಕ್ಕೆ ಬ್ರಾಹ್ಮಿ ಮುಹೂರ್ತ ಎಂದು ಹೆಸರು. ಆದ್ದರಿಂದ ನಾವು ಪ್ರತಿದಿನವೂ ನಾವು ಇದನ್ನು ಸ್ಮರಿಸಿಕೊಳ್ಳಬೇಕು. ಭಗವಂತ ನಿನ್ನೆ ನನಗೆ ನಿದ್ದೆಯನ್ನು ಕೊಟ್ಟು ಆ ಶ್ರಮವನ್ನು ಪರಿಹಾರ ಮಾಡಿದ್ದಾನೆ. ಇಂದು ನನಗೆ ಪುನರ್ಜನ್ಮವನ್ನು ಕೊಟ್ಟಿದ್ದಾನೆ. ಆ ಪುನರ್ಜನ್ಮದಲ್ಲಿ ಭಗವನ್ನಿಷ್ಠೆಯಾಗಿ ಕೆಲಸ ಮಾಡುವಂತಾಗಲಿ, ಚಿಂತಿಸುವಂತಾಗಲಿ ಎಂದು ಪ್ರಾರ್ಥಿಸಬೇಕು. ಇದು ನಿತ್ಯ ನಿರಂತರವಾದಾಗ ಶರೀರ ತ್ಯಾಗದ ದಿನದಲ್ಲಿ ಇದೇ ಜ್ಞಾನ ಮುಂದುವರೆದು ಭಗವಂತ ಅತಿ ಉತ್ತಮವಾದ ಶರೀರವನ್ನು, ಸಾಧನ ಯೋಗ್ಯವಾದ ಶರೀರವನ್ನು ಕೊಡುತ್ತಾನೆ, ಅಥವಾ ಚರ್ಮ ಶರೀರವಾಗಿದ್ದರೆ ಮೋಕ್ಷವನ್ನೇ ಕೊಡುತ್ತಾನೆ ಎಂಬುದಕ್ಕೆ ನಾರದೀಯ ಪುರಾಣ ಮತ್ತು ಶೇಷದೇವರ ಚರಿತ್ರೆ ಎಲ್ಲವನ್ನೂ ಸಹ ಇಲ್ಲಿ ವಿಶೇಷವಾಗಿ ತಿಳಿಸಿದ್ದಾರೆ. ಜ್ಞಾನಿಯಾದವನಿಗೆ ಇತರರು ಕರ್ಮ ಮಾಡಬಾರದು ಎಂಬುದು ನಿಯಮ ಇಲ್ಲ. ಏಕೆಂದರೆ ತನ್ನ ಸಿದ್ಧಿಯನ್ನು ತಾನು ಪಡೆದುಕೊಂಡಿರುತ್ತಾನೆ. ತನ್ನ ಮಕ್ಕಳು ಆ ಪ್ರೇತ ಶರೀರವನ್ನು ಸಂಸ್ಕಾರ ಮಾಡದಿರಲಿ. ಏಕೆಂದರೆ ಅಭಿಮಾನ ಇಲ್ಲದ ಯಾವ ಶರೀರಕ್ಕೆ ಯಾವ ಸಂಸ್ಕಾರವಾಗದಿರಲಿ ಆ ಜೀವಿಗೆ ಅಂಟುವುದೇ ಇಲ್ಲ. ಉದಾಹರಣೆಗೆ ಯಾವ ಪ್ರಾಣಿಗಳ ಶರೀರ, ಅದು ಆ ಪ್ರಾಣಿಗಳ ಶರೀರದ ಮೇಲೆ ಅಭಿಮಾನವರು ಇಟ್ಟುಕೊಂಡಿರುವುದಿಲ್ಲ. ಭಗವಂತ ಆ ರೀತಿಯಲ್ಲಿ ಸೃಷ್ಟಿಸಿರುತ್ತಾನೆ. ಅದು ಕೇವಲ ಹಿಂದಿನ ಕರ್ಮ ವಿಶೇಷದಿಂದ ಮಾತ್ರ ಆ ಪ್ರಾಣಿ ಜನ್ಮ ಎಂದು ಬಂದಿರುತ್ತದೆ. ಮತ್ತೆ ಆ ಕರ್ಮದಲ್ಲಿ ಆದ ಮತ್ತೊಂದು ಪಾಪ ಕರ್ಮ ಅದಕ್ಕೆ ಅಂಟುವುದೇ ಇಲ್ಲ. ಹಾಗೆ ಜ್ಞಾನಿಯಾದವನಿಗೆ ಹಿಂದಿನ ಮನುಷ್ಯ ಜನ್ಮವಾಗಲಿ ಯಾವುದೇ ಜನ್ಮವಾಗಲಿ ಅದು ಸಂಸ್ಕಾರವಾಗದಿರಲಿ ಅದರ ಗೊಡವೆಗೆ ಹೋಗುವ ಅವಶ್ಯಕತೆ ಇಲ್ಲ. ಇಲ್ಲಿ ನಾವು ಜಡಭರತನನ್ನು ನಾವು ಸ್ಮರಿಸಿಕೊಳ್ಳಬಹುದು. ಜಡಭರತ ಜಿಂಕೆಯಾಗಿ ಹುಟ್ಟಿದಾಗ ಅವನ ಸಂಸ್ಕಾರ ಯಾರು ಮಾಡಿದರು? ಮಾಡದಿದ್ದರೂ ಅವನಿಗೆ ಉತ್ತಮ ಗತಿಯಾಗಿದ್ದೋ ಇಲ್ಲವೋ? ಅದರಂತೆ ನಾವು ಪುರಾಣಗಳ ಅನೇಕ ದೃಷ್ಟಾಂತಗಳು ಇದೆ. ಮುಖ್ಯವಾಗಿ ಯಾರು ಅಭಿಮಾನವನ್ನು ಬಿಟ್ಟಿರುತ್ತಾರೋ ಅವರಿಗೆ ಅದರಿಂದ ಆಗತಕ್ಕಂಥ ಸುಖವಾಗಲಿ ದುಃಖವಾಗಲಿ ಯಾವುದೂ ಇರುವುದಿಲ್ಲ ಎಂಬುದು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಇದನ್ನು ಮುಂದೆ ವಿಶೇಷ ಆಕಾರವಾಗಿ ಶ್ರೀಮದಾನ ತಿಳಿಸಿಕೊಡುತ್ತಾರೆ. ನಚ ಕಾಯವ್ಯೂಹಾಪೇಕ್ಷಾ ತತೇಹ ಈಶೈಕ ತೋಲಂ ತದ್ಯಥಾ ಪುಷ್ಕರ ಪಲಾಶೆ ಜ್ಞಾನಾಗ್ನಿ ಸರ್ವಕರ್ಮಾಣಿ ಇತ್ಯಾದಿ ವಚನೇಭ್ಯಃ ಪ್ರಾರಬ್ಧೇತ ವಿರೋಧ ಪ್ರಮಾಣಾಭಾವಾಚ್ಚ ರಚತಶಾಸ್ತ್ರಂ ಪ್ರಮಾಣಂ ಅಕ್ಷಪಾಲಕಣಾದಾನಂ ಸಾಂಖ್ಯಯೋಗ ಜಟಾಮೃತಂ ಮತಾವಲಂಬ್ಯ ಯೇ ವೇದಂ ದೂಷಯತ್ಯಲ್ಪಚೇತಸಾ ಇತಿ ನಿಂದನಾತ್ ಯತ್ರ ತು ಸ್ತುತಿಃ ತತ್ರ ಶಿವಭಕ್ತಾನಾಂ ಸ್ತುತಿ ಪರತ್ವಮೇವ ನ ತತ್ ಸತ್ಯತ್ವಂ ನ ಹಿ ತೇಷಾಂ ಇತರಗ್ರಂಥವಿರುದ್ಧಾರ್ಥೇ ಪ್ರಾಮಾಣ್ಯಂ ತಥಾ ಹಿ ಉಕ್ತಂ ಏಷ ಮೋಹಂ ಸೃಜಾಮ್ಯಾಸು ಯೋ ಜಾನನ್ ಮೋಹಯಿಷ್ಯತಿ ತ್ವಂಚ ರುದ್ರಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರಯ ಅತತ್ಯಾನಿ ವಿತತ್ಯಾನಿ ದರ್ಶಯಸ್ವ ಮಹಾಭುಜ ಪ್ರಕಾಶಂ ಕುರು ಚಾತ್ಮಾನಂ ಅಪ್ರಕಾಶಂ ಚ ಮಾಂ ಕುರು ಇತಿ ವಾರಾಹೇ ಕುಶ್ಚಿತಾನಿ ಚ ಮಿಷ್ಟಾನಿ ರುದ್ರೋ ವಿಷ್ಣು ಪ್ರಚೋದಿತ ಚಕಾರ ಶಾಸ್ತ್ರಾಣಿ ವಿಭುಃ ಋಷಯಃ ತತ್ರ ಚೋದಿತಾ ದದೀಚಿತ್ಯಾಜ್ಯ ಪುರಾಣಾನಿ ತಶಾಸ್ತ್ರ ಸಮಯೇನ ತು ಚಕ್ರುಃ ವೇದಶ್ಚ ಬ್ರಾಹ್ಮಣಿ ವೈಷ್ಣವಾನ್ ವಿಷ್ಣುವೇದತಾ ಪಂಚರಾತ್ರಂ ಭಾರತಂ ಚ ಮೂಲರಾಮಾಯಣಂ ತಥಾ ಪುರಾಣಂ ಭಾಗವತಂ ವಿಷ್ಣುವೇದ ಇತೀರಿತಾ ಅತಃ ಶೈವ ಪುರಾಣಾನಿ ಯೋ ಜಾನಾನಿ ಅನ್ಯವಿರೋಧತಃ ಇತಿ ನಾರದೀಯೇ ಅತೋ ಜ್ಞಾನೀನಾಂ ಭವತ್ಯೇವ ಮುಕ್ತಿಃ. ಹತ್ತಿಯನ್ನು ಅಗ್ನಿ ಸುಡುವಂತೆ
ಸಂಚಿತ ಕರ್ಮವನ್ನು ಜ್ಞಾನವು ಭಸ್ಮಗೊಳಿಸುತ್ತದೆ. ಕಮಲದ ಎಲೆಯಲ್ಲಿ ಹೇಗೆ ನೀರು ಅಂಟುವುದಿಲ್ಲವೋ ಅದರಂತೆ ಜ್ಞಾನಿಗೆ ಕರ್ಮದ ಫಲ ಲೇಪವಾಗುವುದಿಲ್ಲ. ಜ್ಞಾನವೆಂಬ ಅಗ್ನಿ ಎಲ್ಲ ಕರ್ಮಗಳನ್ನು ಭಸ್ಮಗೊಳಿಸುತ್ತದೆ. ಹೀಗೆ ವಚನಗಳ ಮೂಲಕ ಜ್ಞಾನದಿಂದಲೇ ಸಂಚಿತ ಕರ್ಮ ನಾಶವಾಗುತ್ತದೆ ಅಂತ ತಿಳಿಯುತ್ತದೆ. ಪಾಶುಪತ ಆಗಮವನ್ನು ಅಕ್ಷಪಾದ ಕಣಾದರ ಹಾಗ ಸಾಂಖ್ಯಯೋಗ ಪಾಶುಪತರ ಶಾಸ್ತ್ರಗಳ ಮತವನ್ನು ಅವಲಂಬಿಸಿ ಯಾರು ವೇದವನ್ನು ದೂಷಿಸುವರೋ ಅವರು ಅಲ್ಪಜ್ಞರು ಎಂದು ನಿಂದಿಸಲಾಗಿದೆ. ಇಲ್ಲಿ ಅದನ್ನು ಸ್ತುತಿಸಲಾಗಿದೆಯೋ ಆ ವಾಕ್ಯಗಳಿಗೆ ವೈಷ್ಣವ ಮಾರ್ಗದಲ್ಲಿರುವ ಶಿವಭಕ್ತರನ್ನು ಸ್ತುತಿಸುವುದರಲ್ಲೇ ತಾತ್ಪರ್ಯ ಹೊರತು ಪಾಶುಪತ ಆಗಮ ಸರಿಯೆಂದು ಅಭಿಪ್ರಾಯವಲ್ಲ. ವರಾಹ ವಚನದಲ್ಲಿ ಜನರನ್ನು ಭ್ರಾಂತಿಗೊಳಿಸುವ ಅಜ್ಞಾನವನ್ನು ನಾನು ಉಂಟು ಮಾಡುತ್ತೇನೆ. ರುದ್ರನೇ, ನೀನು ಮೋಹಜನಕವಾದ ಶಾಸ್ತ್ರವನ್ನು ರಚಿಸು. ಶಾಸ್ತ್ರಗಳ ಎಲ್ಲಿಯೂ ಅಸ್ತಿತ್ವವನ್ನು ಇಲ್ಲದಿರುವ ತತ್ವಗಳನ್ನು ವರ್ಣಿಸು ಮತ್ತು ನನ್ನಲ್ಲಿರುವ ಸರ್ವೋತ್ತಮತ್ವಾದಿಗಳನ್ನು ನಿನ್ನಲ್ಲಿರುವಂತೆಯೂ ಪ್ರತಿಪಾದಿಸು. ನನ್ನನ್ನು ಮುಚ್ಚಿಟ್ಟು ನಿನ್ನನ್ನು ಪ್ರತಿಪಾದಿಸುವಂತೆ ತಿಳಿಸುತ್ತದೆ. ನಾರದಿ ಪುರಾಣ ವಚನದಲ್ಲಿ ವಿಷ್ಣು ಪ್ರೇರಿತನಾದ ರುದ್ರನು ಅಪ್ರಮಾಣವಾದ ಶಾಸ್ತ್ರಗಳನ್ನು ಸತ್ಯ ಅಸತ್ಯ ಸಂಗತಿಗಳು ಬೆರೆಸಿ ರಚಿಸಿದನು. ರುದ್ರ ಪ್ರೇರಿತರಾದ ದದೀಚಿ ಮೊದಲಾದ ಋಷಿಗಳು ಶೈವ ಪುರಾಣಗಳನ್ನು ವೇದಗಳ ಆಪಾತತಃ ಪ್ರತೀತಾರ್ಥವನ್ನು ಆಧರಿಸಿ ಬ್ರಾಹ್ಮ ಪುರಾಣಗಳನ್ನು ರಚಿಸಿದರು. ವಿಷ್ಣು ವೇದಗಳೆನಿಸಿದ ಪಂಚರಾತ್ರ, ಭಾರತ, ಮೂಲ ರಾಮಾಯಣ, ಭಗವದ್ವಿಷಯಕವಾದ ಪುರಾಣ ಇವುಗಳನ್ನು ಅನುಸರಿಸಿ ಋಷಿಗಳು ವೈಷ್ಣವ ಗ್ರಂಥವನ್ನು ರಚಿಸಿದರು. ಹೀಗೆ ಶೈವ ಪುರಾಣಗಳು ಪಾಶುಪತ ಆಗಮವನ್ನು ಆಧರಿಸಿದ್ದು, ವೈಷ್ಣವ ಪುರಾಣಗಳು ವಿಷ್ಣು ವೇದವನ್ನು ಆಧರಿಸಿದ್ದು. ಶೈವ ಪುರಾಣವನ್ನು ಅರ್ಥೈಸುವಾಗ ವೈಷ್ಣವ ಪುರಾಣಗಳಿಗೆ ವಿರೋಧವಿಲ್ಲದಂತೆ ಅರ್ಥೈಸಬೇಕು. ಜ್ಞಾನಿಗಳಿಗೆ ಮುಕ್ತಿಯಾಗುತ್ತದೆ, ದೇಹಪಾತವಾದ ಕೂಡಲೇ ಎಂದು ನಿಯಮವಿಲ್ಲ. ಯೋಗ ಸಾಮರ್ಥ್ಯದಿಂದ ಜ್ಞಾನಿ ಏಕಕಾಲದಲ್ಲಿ ಅನೇಕ ದೇಹಗಳನ್ನು ಪಡೆಯುವುದನ್ನು ಕಾಯವ್ಯೂಹವೆಂದು ಕರೆಯುತ್ತಾರೆ. ಕರ್ಮಗಳು ಎರಡು ವಿಧ, ಸಂಚಿತ ಮತ್ತು ಪ್ರಾರಬ್ಧ. ಭಗವಂತನ ದರ್ಶನದಿಂದ ಸಂಚಿತ ಕರ್ಮಗಳ ನಾಶ, ಅಂದರೆ ಪ್ರಾರಬ್ಧ ಕರ್ಮವನ್ನು ಜ್ಞಾನಿಯು ಅನುಭವಿಸಲೇಬೇಕಾಗುತ್ತದೆ. ಒಂದು ಪ್ರಾರಬ್ಧ ಕರ್ಮ ಅನೇಕ ಜನ್ಮಗಳ ಕಾರಣವಾಗಿರಬಹುದು. ಕೆಲವು ಜ್ಞಾನಿಗಳು ಒಂದೇ ಜನ್ಮದಲ್ಲಿ ಯೋಗ ಸಾಮರ್ಥ್ಯದಿಂದ ಅನೇಕ ಶರೀರವನ್ನು ಪಡೆದು ಆ ಪ್ರಾರಬ್ಧ ಕರ್ಮವನ್ನು ಭೋಗಿಸುತ್ತಾರೆ. ಇದನ್ನೇ ಕಾರ್ಯವ್ಯೂಹ ಎನಿಸುತ್ತಾರೆ. ಪಾಶುಪತ ಮತ್ತು ವೈಶೇಷಿಕ ದರ್ಶನಗಳು ಎಲ್ಲ ಜ್ಞಾನಿಗಳು ಈ ಕಾರ್ಯವ್ಯೂಹವನ್ನು ಮಾಡಿಕೊಳ್ಳುತ್ತಾರೆ ಎನ್ನುವರು. ಆದರೆ ಈ ರೀತಿ ನಿಯಮ ಶಾಸ್ತ್ರ ಸಿದ್ಧವೂ ಅಲ್ಲ, ಶಾಸ್ತ್ರ ವಿರೋಧವೂ ಹೌದು ಎಂದು ಆಚಾರ್ಯರು ತಿಳಿಸಿದ್ದಾರೆ. ಭೀಷ್ಮಾದೇನಂ ತಕ್ಷಣೇ ಯುಕ್ತ ಭಾವಃ ಸ್ಮರನ್ ತ್ಯಜತೇತಿ ವರ್ತಮಾನೋಪದೇಶೋ ಹಿ ಕೃತಃ ತಚ್ಚೋಕ್ತಂ ಜ್ಞಾನೀನಾಂ ಕರ್ಮಯುಕ್ತಾನಾಂ ಕಾಯತ್ಯಾಗಕ್ಷಣೋ ಯದಾ ವಿಷ್ಣುಮಾಯ ತದೇತೇಷಾಂ ಮನೋಬಾಹ್ಯಂ ಕರೋತಿ ಹೀತಿ ಗಾರುಡೇ ನ ಚ ಅನ್ಯೇಷಾಂ ತದಾ ಸ್ಮೃತಿ ಭವತಿ ಬಹುಜನ್ಮ ವಿಪಾಕ್ಯೇನ ಭಕ್ತಿಜ್ಞಾನೇನ ಯೇ ಹರಿಂ ಭಜಂತೆ ತಸ್ಮೃತಿಂ ತ್ವಂತೆ ದೇವೋ ಯಾಂತೆ ನ ಚಾನ್ಯತಾ ಯಚ್ಯುಕ್ತೆ ಬ್ರಹ್ಮವೈವರ್ತೆ. ದೇಹತ್ಯಾಗದ ತಕ್ಷಣದಲ್ಲಿ ಎದುರಿಗೆ ದೇವರನ್ನು ನೋಡುತ್ತಿದ್ದರೂ ಭೀಷ್ಮಾದಿಗಳಿಗೆ ಹರಿಸ್ಮರಣೆ ತಪ್ಪಿ ಹೋಗಿತ್ತು. ದೇಹತ್ಯಾಗ ಕಾಲದಲ್ಲೇ ಹರಿಸ್ಮರಣೆ ಬೇಕೆನ್ನಲಾಗಿದೆ. ಗರುಡ ಪುರಾಣ ಪ್ರಕಾರ ಬ್ರಹ್ಮವೈವರ್ತ ಪುರಾಣ ಅಜ್ಞಾನಿಗಳಿಗೆ ಅಂತಕಾಲದಲ್ಲಿ ಹರಿಸ್ಮೃತಿ ಉಂಟಾಗುವುದಿಲ್ಲ. ಅನೇಕ ಜನ್ಮಗಳ ಪರಿಪಕ್ವವಾದ ಭಕ್ತಿ ಜ್ಞಾನಗಳಿಂದ ಯಾರು ಶ್ರೀಹರಿಯನ್ನು ಭಜಿಸುವರೋ ಅವರಷ್ಟೇ ಅಂತಕಾಲದಲ್ಲಿ ಶ್ರೀಹರಿಯ ಸ್ಮರಣೆಯನ್ನು ಪಡೆಯುವರು ಎಂದು ತಿಳಿಸುತ್ತಿದೆ. ನಿರ್ವಾಣಂ ಶರೀರಂ ಕಾಯೋ ವಾಣಂ ಶರೀರಂ ಚ ಯಜಾಭಿಧಾನಾತ್ ಏತದ್ ಬಾಣಂ ಅವಷ್ಟಭ್ಯಂ ಇತಿ ಪ್ರಯೋಗಸ್ಯ ನಿರ್ವಾಣ ಶಬ್ದ ಪ್ರತಿಪಾದನಂ ಅನಿಂದ್ರಿಯಾ ಇತ್ಯಾದಿವತ್ ಕಥಂ ಅನ್ಯತಾ ಸರ್ವಪುರಾಣಾದಿ ಪ್ರಸಿದ್ಧಾಕೃತಿ ಭಗವತಃ ಉಪಜ್ಯತೆ.
न च अन्यद्भगवत उत्तमं ब्रह्मा ब्रह्मेति परमात्मेति भगवान् इति शब्दते इति भागवते। भगवन्तं परं ब्रह्म जनार्दनः परमं यो महद्ब्रह्म यस्माक्षरमततीतोऽहम् अक्षरादुत्तमः योऽसौ अतीन्द्रियः ग्राह्यः नास्ति नारायणसमनुभूतो न भविष्यति न त्वत्समो इति अभ्याधिकृताः ततो अन्यः इत्यादिभ्यः न च तस्य ब्रह्मणः शरीरत्वात् एतत् कल्प्यं तस्यापि शरीरश्रवणात् आनन्दरूपं सुवर्णज्योतिः दहरोऽस्मिन् अन्तराकाशः इत्यादिषु यदि रूपं न स्यात् आनन्दमित्येव स्यात् न तु आनन्दरूपमिति कथं च सुवर्णरूपत्वं स्यात् अरूपस्य कथं च दहरत्वस्य केचित् स्वदेह इत्यादौ रूपवान् उच्यते सहस्रशीर्षा पुरुषः रूपवर्णं कर्तारम् आदित्यवर्णं तमसः परास्तत् सर्वतः पाणिपादं तत् विश्वचक्षुः इत्यादिवचनात् ವಿಶ್ವರೂಪಾಧ್ಯಾಯಾಜ್ಯಶ್ಚ ರೂಪವಾನ್ ಅವಸೀಯತೆ. ಇಲ್ಲಿ ನಿರ್ವಾಣ ಅಂದರೆ ಶರೀರವಲ್ಲ ಎಂದರ್ಥ. ಪರ್ಯಾಯ ಪದಗಳು ಕಯ ಬಾಣ ಶರೀರ ಎಂದು ಕೋಶ ತಿಳಿಸುತ್ತದೆ. ಬಾಣ ಶಬ್ದವನ್ನು ಈ ಶ್ಲೋಕದಲ್ಲಿ ನಾನು ಅಂದರೆ ಮುಖ್ಯ ಪ್ರಾಣ ಈ ಶರೀರವನ್ನು ಆಶ್ರಯಿಸಿ ಎಂಬ ಅರ್ಥದಲ್ಲಿ ಪ್ರಯೋಗಿಸಲಾಗಿದೆ. ಮುಕ್ತರನ್ನು ಅನಿಂದ್ರಿಯ ಎಂದು ಕರೆಯುತ್ತಾರೆ. ಕಾರಣ ಅವರಿಗೆ ಪ್ರಾಕೃತ ಇಂದ್ರಿಯಗಳಿಲ್ಲದಿದ್ದರೂ ಹಾಗೆಯೇ ಬ್ರಹ್ಮನನ್ನು ನಿರ್ವಾಣ ಎನ್ನಲಾಗಿದೆ. ಭೌತಿಕ ಶರೀರವಿಲ್ಲದಿದ್ದರಿಂದ ಹೀಗಿರುವಾಗ ಬ್ರಹ್ಮನಿಗೆ ಸರ್ವತಾ ಶರೀರವೇ ಇಲ್ಲವಾದರೆ ಅವನ ಪ್ರಕಾರ ಸಕಲ ಪುರಾಣ ಹೇಗೆ ಪ್ರಸಿದ್ಧವಾದೀತು? ಬ್ರಹ್ಮನೆಂದರೆ ಸಾಕಾರನಾದ ವಿಷ್ಣುವಿಗಿಂತ ವಿಕಾರನಾದ ನಿರಾಕಾರನಾದ ಬೇರೆ ಏನಲಾಗದು. ಭಾಗವತವು ವಿಷ್ಣು ಬ್ರಹ್ಮ ಪರಮಾತ್ಮ ಭಗವಾನ್ ಎಂದು ಕರೆಯಲ್ಪಡುತ್ತಾನೆ ಎಂದು ತಿಳಿಸುತ್ತದೆ. ಹಾಗೆಯೇ ಶ್ರುತಿಗಳು ಭಗವಂತನಾದ ಪರಬ್ರಹ್ಮನಾದ ಜನಾರ್ದನನೇ ವಿಷ್ಣುವೇ ಪರಬ್ರಹ್ಮನು ಇತ್ಯಾದಿ ಶ್ರುತಿಗಳು ಭಗವಂತನಾದ ವಿಷ್ಣುವನ್ನೇ ಬ್ರಹ್ಮನೆಂದಿದೆ. ವಿಷ್ಣುವಿಗಿಂತ ಉತ್ತಮನಾದವನು ಮತ್ತೊಬ್ಬನಿಲ್ಲವೆಂದು ನಾನು ಬ್ರಹ್ಮಾದಿಕ್ಷರ ಪುರುಷರನ್ನು ಮೀರಿರುವ ಅಕ್ಷರ ಪುರುಷನಿಸಿದ ಲಕ್ಷ್ಮಿಗಿಂತ ಉತ್ತಮನು ಪುರುಷೋತ್ತಮನು ಇತ್ಯಾದಿ ವಾಕ್ಯವು ತಿಳಿಸುತ್ತದೆ. ನಿರಾಕಾರವಾದಿಯ ಪ್ರಕಾರ ಬ್ರಹ್ಮನು ಅಶರೀರ, ವಿಷ್ಣು ಸಶರೀರ. ಇವರಿಬ್ಬರಲ್ಲೂ ಸಶರೀರ ಅಶರೀರ ಎಂಬ ಭೇದ ಇರಬಹುದು ಎಂಬ ಕಲ್ಪನೆಯೂ ಸರಿಯಲ್ಲ. ಶ್ರುತಿ ವಾಕ್ಯಗಳಲ್ಲಿ ಆನಂದಾತ್ಮಕ ಶರೀರವುಳ್ಳವನು, ಬಂಗಾರದ ಬಣ್ಣವುಳ್ಳ ಜ್ಯೋತಿ ಸ್ವರೂಪ ಬ್ರಹ್ಮ, ಹೃದಯದಲ್ಲಿ ಸೂಕ್ಷ್ಮದ ಆಕಾಶವಿದೆ, ಅದರೊಳಗಿರುವ ಬ್ರಹ್ಮನನ್ನು ಧ್ಯಾನಿಸಬೇಕು. ಬ್ರಹ್ಮನಿಗೂ ಶರೀರ ಇರುವುದನ್ನು ತಿಳಿಸುತ್ತದೆ. ಒಂದು ಪಕ್ಷ ಬ್ರಹ್ಮನಿಗೆ ಶರೀರವೇ ಇಲ್ಲವಾಗಿದ್ದರೆ ಶ್ರುತಿಯು ಆನಂದವೇ ಬ್ರಹ್ಮ ಎಂದು ಹೇಳಬೇಕಾಗಿತ್ತು. ಭಾಗವತದಲ್ಲಿ ಹೃದಯ ಆಕಾಶದಲ್ಲಿರುವ ಪರಮಾತ್ಮನಿಗೆ ಶರೀರವಿರುವ ವಿಚಾರವನ್ನು ಹೇಳಲಾಗಿದೆ. ಪ್ರಾದೇಶ ಪರಿಮಿತವಾದ ಚತುರ್ಭುಜನಾದ ಪದ್ಮ, ಶಂಖ, ಚಕ್ರ, ಗದಾ, ಪದ್ಮಧಾರಿಯಾಗಿದ್ದ ಭಗವಂತನನ್ನು ಧ್ಯಾನಿಸುವರು ಎಂಬುದಾಗಿ ತಿಳಿಸುತ್ತದೆ. ಈ ಕೆಳಗಿನ ಸ್ಪಷ್ಟ ವಾಕ್ಯಗಳು ಮತ್ತು ಗೀತೆಯ ವಿಶ್ವರೂಪ ಅಧ್ಯಾಯವು ಬ್ರಹ್ಮನಿಗೆ ಶರೀರವಿದೆ ಎಂದು ತಿಳಿಸುತ್ತಾ ಇದೆ. ಪುರುಷನಾಮಕ ಪರಮಾತ್ಮ 1000 ತಲೆಯುಳ್ಳವನು, ಬಂಗಾರದ ಬಣ್ಣವುಳ್ಳ ಜಗತ್ಕರ್ತನು, ಸೂರ್ಯನಂತೆ ಹೊಳೆಯುವ ಮತ್ತು ತಮಸ್ಸಿನ ಆಚೆಗೆ ಇರುವ ಎಲ್ಲೆಡೆಯೂ ಹಸ್ತ ಪಾದ ಉಳ್ಳದ್ದು ಆ ಬ್ರಹ್ಮ. ಅವನಿಗೆ ಅನಂತವಾದ ಕಣ್ಣುಗಳಿದೆ ಎಂದು ಪುರುಷ ಸೂಕ್ತದಲ್ಲಿ ಹೇಳಲ್ಪಟ್ಟಿದೆ. ಅತಿ ಪರಿಪೂರ್ಣತಮ ಜ್ಞಾನ ಐಶ್ವರ್ಯ ವೀರ್ಯ ಆನಂದ ಶ್ರೀ ಶಕ್ತ್ಯಾದಿಮಶ್ಚ ಭಗವಾನ್ ಪರಾಸ್ಯ ಶಕ್ತಿ ವಿದೇವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನಬಲಕ್ರಿಯಾ ಚ ಯ ಸರ್ವಜ್ಞಃ ಆನಂದಂ ಬ್ರಹ್ಮಣಃ
ಏತಸೈವಾನಂದಸ್ಯಾನ್ಯಾನ್ಯಾನಿ ನಾನ್ಯಾನಿ ಭೂತಾನಿ ಮಾತ್ರಂ ಉಪಜೀವಂತಿ ಅನಾದಿಮಧ್ಯಾಂತಂ ಅನಂತವೀರ್ಯಂ ಸಹಸ್ರಲಕ್ಷ್ಮ್ಯಾಮಿತಃ ಕಾಂತಿಕಾಂತಂ ಮಯಿ ಅನಂತಗುಣೆ ಅನಂತಃ ಗುಣತೋ ಅನಂತವಿಗ್ರಹೇ ವಿಜ್ಞಾನಶಕ್ತಿ ಅಮಹಂ ಅಸಮನ್ ಅನಂತಶಕ್ತೇಃ ತುರ್ಯಂ ತತ್ ಸರ್ವದಕ್ಷದಾ ಆತ್ಮಾನಂ ಮನ್ಯಂ ಸ ವೇದ ವಿದ್ವಾನ್ ಅನ್ಯತೋ ಮುಕಂದಾತ್ ಕೋ ನಾಮ ಲೋಕೆ ಭಗವತ್ಪ್ರದಾರ್ಥಃ ಐಶ್ವರ್ಯಸ್ಯ ಸಮಗ್ರಸ್ಯ ಅತೀವ ಪರಿಪೂರ್ಣಂ ತೇ ಸುಖಂ ಜ್ಞಾನಂ ಚ ಸೌಭಗಂ ಇಚ್ಛಾತ್ಯಯುಕ್ತಂ ಸ್ಮರ್ತುಂ ವಾ ಶಕ್ತಃ ಕರ್ತುಂ ಅತಃ ಪರಃ ಇತ್ಯಾದಿಭ್ಯಃ. ಶ್ರುತಿಸಿದ್ಧವಾದುದು ಭಗವಂತನು ಅತ್ಯಂತ ಪರಿಪೂರ್ಣವಾದ ಜ್ಞಾನ, ಸ್ವಾತಂತ್ರ್ಯ, ಪರಾಕ್ರಮ, ಆನಂದ, ಕಾಂತಿ, ಶಕ್ತಿ ಮೊದಲಾದ ಗುಣವುಳ್ಳವನು ಎನಿಸುತ್ತಾನೆ. ವಿಷ್ಣು ಭಗವಾನ್ ಎನಿಸಿದ್ದಾನೆ, ಆದರೆ ಸರ್ವೋತ್ತಮನಲ್ಲ ಎನ್ನುವುದು ಪರಸ್ಪರ ವಿರುದ್ಧ. ಶ್ರೀಹರಿ ಆನಂದದ ಲೇಷವನ್ನೇ ಬ್ರಹ್ಮಾದ ಜೀವರು ಉಪಜೀವಿಸಿಕೊಂಡಿರುವರು. ಭಗವನ್ ನಿಮಿತ್ತ ಸುಖಲೇಶವನ್ನು ಭೋಗಿಸುತ್ತಾ ಅವನ ಅಧೀನದಲ್ಲಿರುತ್ತಾರೆ. ಶ್ರೀಹರಿಯಾದ ಮಧ್ಯ ಅಂಚೆಗಳೇ ಇಲ್ಲದವನು. ಅವನು ಸಹಸ್ರ ಲಕ್ಷ ಅನಂತ ಚಂದ್ರರ ಕಾಂತಿಯಂತೆ ಕಾಂತಿಯುಳ್ಳವನು. ಅನಂತ ಗುಣಗಳುಳ್ಳ ಅವನ ಒಂದೊಂದು ಗುಣದಲ್ಲಿಯೂ ಅನಂತತೆಯುಳ್ಳ ಅನಂತ ಸ್ವರೂಪನು. ಅನಂತ ಶಕ್ತಿಯುಳ್ಳ ಶ್ರೀಹರಿಯಿಂದ ವಿಶೇಷವಾದ ಜ್ಞಾನ ಶಕ್ತಿ ಸ್ವರೂಪನಾದ ನಾನು ಚತುರ್ಮುಖ ಬ್ರಹ್ಮನು ಹುಟ್ಟಿದನು. ಭಗವಂತನ ತುರ್ಯ ಎಂಬ ರೂಪವು ಸರ್ವದಾ ಎಲ್ಲ ವಸ್ತುಗಳನ್ನು ಪ್ರತ್ಯಕ್ಷ ನೋಡುತ್ತಿರುತ್ತದೆ. ಜ್ಞಾನಿಯಾದ ಶ್ರೀಹರಿಯು ತನ್ನನ್ನು ಇತರನು ತಿಳಿಯುತ್ತಾನೆ. ಭಗವಂತ ಪೂರ್ಣ ಸ್ವಾಮಿತ್ವ ಮುಂತಾದ 6 ಗುಣವುಳ್ಳವನು. ಇವೆಲ್ಲದರಿಂದ ನೀನೊಬ್ಬನೇ ಸರ್ವೋತ್ತಮ. ಮುಕುಂದನ ಹೊರತು ಲೋಕದಲ್ಲಿ ಬೇರೆ ಯಾರೂ ತಾನೇ ಭಗವಾನ್ ಎಂಬ ಪದದಿಂದ ಕರೆಸಿಕೊಳ್ಳಬಲ್ಲರು ಎಂದು ಬ್ರಹ್ಮದೇವರು ಭಗವಂತನು ಪ್ರತ್ಯಕ್ಷ ಕಂಡು ಪ್ರಾರ್ಥಿಸುವ ಅನೇಕ ಶ್ರುತಿ ಸ್ಮೃತಿಗಳ ಉದಾಹರಣೆಯನ್ನು ಇಲ್ಲಿ ತೋರಿಸಿದ್ದಾರೆ. ತಾನಿ ಸರ್ವಾಣಿ ಅನ್ಯೋನ್ಯ ರೂಪಾಣಿ ವಿಜ್ಞಾನಂ ಆನಂದಂ ಬ್ರಹ್ಮ ಆನಂದೋ ಬ್ರಹ್ಮೇತಿ ವಿಜಾನಾತ್ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯಸ್ಯ ಜ್ಞಾನಮಯಂ ತಪಃ ಸ ಮ ಭಗ ಪ್ರವಿಶ್ಯ ಸ್ವಾಹ ನ ಯಸ್ಯ ಪ್ರಾಕೃತ ಮೂರ್ತಿ ಮಾಂಸಮೇಧೋ ಅಸ್ಯ ಸಂಭವ ನ ಯೋಗಿತ್ವಾತ್ವೇಶ್ವರತ್ವಾತ್ ಸತ್ಯರೂಪಾಚ್ಯುತೋ ವಿಭುಃ. ಶ್ರುತಿವಾಕ್ಯಗಳು ಬ್ರಹ್ಮನು ಸತ್ಯ, ಜ್ಞಾನ, ಆನಂದ ಸ್ವರೂಪ ಇತ್ಯಾದಿ ವೇದ ಪ್ರತಿಪಾದ್ಯನಾದ ಶ್ರೀಹರಿಯೇ ನೀನು ನನ್ನನ್ನು ಪ್ರವೇಶಿಸು ಎನ್ನುತ್ತಿದೆ. ಪೈಂಗಲಿ ಶ್ರುತಿ ಗ್ರಂಥವು ಶ್ರೀಹರಿಗೆ ಮಾಂಸ, ಮೇಧಸ್ಸು, ಅಸ್ಥಿಗಳಿಂದ ಪ್ರಾಕೃತ ಶರೀರವಿಲ್ಲ. ಈ ರೀತಿಯ ಶರೀರ ಅವನ ಅಘಟಿತಾಘಟನ ಸಾಮರ್ಥ್ಯದಿಂದ ಅವನು ಈಶ್ವರನಾದ್ದರಿಂದ ವ್ಯಾಪ್ತ, ನಿರ್ದೋಷಾನಂದ ಸ್ವರೂಪನಾದ್ದರಿಂದ ನಾಶರಹಿತ ಇತ್ಯಾದಿಯಾಗಿ ತಿಳಿಸುತ್ತದೆ. ಬ್ರಹ್ಮವೈವರ್ತ ಪುರಾಣವು ನನ್ನ ಈ ಶರೀರ ಸದಾನಂದ ರೂಪವಾಗಿದೆ. ಇದು ಪ್ರಕೃತಿ ನಿರ್ಮಿತವಲ್ಲ. ಎಲ್ಲ ಭಾಗಗಳಲ್ಲೂ ಅದು ಪರಿಪೂರ್ಣವಾಗಿದೆ. ಆದ್ದರಿಂದ ನಾನು ನಾರಾಯಣನಾಗಿರುವೆನು. ಶ್ರೀಹರಿಯ ವ್ಯಾಪ್ತನಾದ ದೋಷರಹಿತನಾದ ತನ್ನ ಶರೀರವನ್ನು ಇನ್ನೊಬ್ಬರಿಗೆ ಮೋಹವನ್ನುಂಟು ಮಾಡುವ ತನ್ನ ಸಾಮರ್ಥ್ಯದಿಂದ ಅಲ್ಪ ಪರಿಮಾಣವುಳ್ಳನಾಗಿಯೂ ಗರ್ಭವಾಸದ ಸಾಂಸಾರಿಕ ದೋಷ ಪೂರ್ಣನನ್ನಾಗಿಯೂ ತೋರಿಸುತ್ತಾನೆ. ಪದ್ಮಪುರಾಣ ಹೀಗೆ ತಿಳಿಸುತ್ತದೆ. ಶ್ರೀಹರಿಯು ದೇವಿಕೆ ಗರ್ಭದಲ್ಲಿ ವಾಸ ಮಾಡಿಲ್ಲ. ವಸುದೇವನಿಂದಾಗಲಿ ದಶರಥನಿಂದಾಗಲಿ ಜಮದಗ್ನಿಯಿಂದಾಗಲಿ ಹುಟ್ಟಿದವನಲ್ಲ. ಅವನು ನಿತ್ಯಾನಂದ ಸ್ವರೂಪ, ನಾಶರಹಿತ. ಆದರೂ ಗರ್ಭವಾಸಾದ ದುಃಖವುಳ್ಳವನಂತೆ ಜನರ ಭ್ರಾಂತಿಗೆ ವಿಷಯವನಾಗುವನು. ಏಕಾಂತ ಭಕ್ತರು ನಿರುಪಾದಕ ಪ್ರಿಯರಾದ ಸರ್ವೇಶ್ವರನು ಷಡ್ಗುಣಪೂರ್ಣನು ಆದ ವಾಸುದೇವನನ್ನು ದುಃಖನನ್ನು ಅನುಭವಿಸುವುದೇ ಇಲ್ಲ ಎಂದು ತಿಳಿಯುತ್ತಾರೆ ಎಂಬ ಗೋಪ್ಯತೆಯನ್ನು ಪುರಾಣದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದನ್ನು ವಿಶೇಷಾಕಾರವಾಗಿ ಶ್ರೀಮದಾನ ತೀರ್ಥರು ಮತ್ತಷ್ಟು ಪೂರ್ಣವಾಗಿ ತಿಳಿಸ್ತಾ ಇದ್ದಾರೆ. ಸದ್ದೇಹ ಸುಖಗಂಧಶ್ಚ ಜ್ಞಾನಭಾಹ ಸತ್ಪರಾಕ್ರಮ
ज्ञानाज्ञानसुखः स विष्णु परमोक्षरः इति पैङ्गी श्रुतिः। देहोऽयं मे सदानन्दो नायं प्रकृतिनिर्मिता परिपूर्णस्य सर्वत्र तेन नारायणस्पृहम् इत्यादि ब्रह्मवैवर्ते। तदेव लीलया चासौ परिचिन्नादिरूपेण दर्शयति मायया। न च गर्भे वसुदेवा न चापि वसुदेवता न चापि राघवज्जातो न चापि जमदग्निता नित्यानन्दव्यप्येव क्रीडते अमोघदर्शनः इति पाद्मे। न वै स अध्यात्मा अथादीश्वरो भुङ्क्ते हि दुःखं भगवान् वसुदेवः सर्गादेशीति शः परमसुखनिधिः भूधरः अपो अस्य बोधं लोकारं दर्शयन् यो मुनिसुतः कृतात्मप्रियार्थजगाम। स ब्रह्मवन्द्यः चरणो नरवत्प्रलापी श्रीसङ्गिराम् इति रतिं प्रचयं चकार। पूर्थेरचिन्त्यवेद्यः यो यस्य दाशरथि स्वयं रुद्रवाक्यामृतं कर्तुम् अजितो जितवंसितः यो जितो विजितो भक्त्यं गाङ्गेयं न जगानः न चाम्भां ग्राह्यामास करणं को अपरस्तथा इत्यादि स्कन्धे न तत्र ಸಂಸಾರಧರ್ಮ ನಿರೂಪ್ಯಃ. ಶ್ರೀರಾಮನು ಜನರಿಗೆ ಅಜ್ಞಾನವನ್ನು ತೋರಿಸುತ್ತಾ ರಾವಣನಿಂದ ಅಪಹೃತಳಾದ ಸೀತೆಯನ್ನು ಸುಗ್ರೀವನ ಬಳಿಗೆ ಹೋದನು. ಸ್ಕಾಂದ ಪುರಾಣವು ಶ್ರೀರಾಮನು ಪರಶುರಾಮನೇ ಆದರೂ ಅತುಲನೆಂಬ ದೈತ್ಯನಿಗೆ ಕೊಟ್ಟ ರುದ್ರನವರನ್ನು ಸತ್ಯವನ್ನಾಗಿ ಮಾಡಲು ಪರಶುರಾಮನು ಪರಾಜಿತರಂತೆ ಇದ್ದನು ಹಾಗೂ ಭಕ್ತಿಗೆ ಸೋತು ಭೀಷ್ಮನನ್ನು ಕೊಲ್ಲಲಿಲ್ಲ, ಅಂಬೆಯನ್ನು ವಿವಾಹ ಮಾಡಿಸಲಿಲ್ಲ ಇತ್ಯಾದಿ ವಾಕ್ಯಗಳು ನಾವು ಪುರಾಣದಲ್ಲಿ ವಿಪುಲವಾಗಿ ಕೇಳುತ್ತೇವೆ. ಯತ್ರ ಪರಾವರಾಭೇದಃ ಅವಗಮ್ಯತೆ ತತ್ರ ಅಜ್ಞಬುದ್ಧಿಂ ಅಪೇಕ್ಷಂ ಅವರತ್ವಂ ವಿಶ್ವರೂಪಂ ಅಪೇಕ್ಷಂ ಅನ್ಯತ್ರ ತಚ್ಚೋಕ್ತಂ ಪರಿಪೂರ್ಣಾನಿ ರೂಪಾಣಿ ಸಾಮಾನ್ಯ ಅಖಿಲರೂಪತಾ ತಥಾಪಿ ಅಪೇಕ್ಷಮಂದಾರಂ ದೃಷ್ಟಿಂ ತಾಂ ಋಷಯೋಪಿ ಪರಾವರಂ ವದಂತ್ಯೇವ ಹಿ ಅಭಕ್ತಾರಂ ವಿಮೋಹನಂ ಇತಿ ಗಾರುಡೆ. ನ ಚ ಅತ್ರ ಕಿಂಚಿತ್ ಉಪಚಾರಾತ್ ಇತಿ ವಾಚ್ಯಂ ಅಚಿಂತ್ಯ ಶಕ್ತೇಃ ಪರಾರ್ಥವೈಚಿತ್ರ್ಯಾತ್ ಚಿತ್ಸುಕ್ತಂ ಕೃಷ್ಣರಾಮಾದಿರೂಪಾಣಿ ಪರಿಪೂರ್ಣಾನಿ ಸರ್ವದಾ ನ ಚ ಅಣುಮಾತ್ರಂ ಭಿನ್ನಾನಿ ತಥಾಪಿ ಅನ್ಮನ್ವಿಷ್ಟಮೋಹಸೆ ಇತ್ಯಾದೇಶ ನಾರದೀಯೇ. ತಸ್ಮಾತ್ ಸರ್ವದಾ ಸರ್ವರೂಪೇಷು ಅಪರಿಗಣಿತ ಅನಂತಗುಣಗಣಂ ನಿತ್ಯ ನಿರಸ್ತಶೇಷದೋಷಂ ಚ ನಾರಾಯಣಾಖ್ಯಂ ಪರಂ ಬ್ರಹ್ಮಂ ಅಪರೋಕ್ಷಜ್ಞಾನಿ ರುಚ್ಯತಿ ಇತಿ ಸಿದ್ಧಂ. ಗುಣಪೂರ್ಣಗಳಿಂದ ರೂಪಗಳು ನಿನ್ನ ರೂಪಗಳಲ್ಲಿ ಉತ್ತಮವಾದ ಅದಮ್ಭಾವವನ್ನು ಹೇಳುತ್ತಾ ಭಗವಂತನ ಅಚಿಂತ್ಯ ಶಕ್ತಿ ಇದೆ. ಆದ್ದರಿಂದ ವಿರುದ್ಧ ಧರ್ಮಗಳನ್ನು ಕೂಡಿಸಬಹುದು. ಪದಾರ್ಥಗಳ ವೈಚಿತ್ರ ಸ್ವಾಭಾವಿಕ, ಬೇರೆಲ್ಲೂ ವಿರುದ್ಧ ಧರ್ಮಗಳು ಒಂದೆಡೆ ಕಾಣದಿದ್ದರೂ ಭಗವಂತನಲ್ಲಿ ಅಂತಹ ಕರ್ಮಗಳು ಧರ್ಮಗಳು ಜೊತೆಯಾಗಿರಬಹುದು. ನಾರದಿ ಪುರಾಣ ಈ ರೀತಿ ತಿಳಿಸುತ್ತದೆ ಇದೆ. ನಿನ್ನ ಕೃಷ್ಣರಾಮಾದ ರೂಪಗಳು ಸರ್ವದಾ ಪರಿಪೂರ್ಣ, ಅವುಗಳಲ್ಲಿ ಅಣು ಮಾತ್ರ ವ್ಯತ್ಯಾಸವಿಲ್ಲ. ಆದರೂ ನೀನು ನನ್ನನ್ನು ಮೋಹಗೊಳಿಸುವಿ. ಹೀಗೆ ಸರ್ವದಾ ಸರ್ವರೂಪಗಳಲ್ಲೂ ಅಗಣಿತ ಅಮಿತ ಗುಣರಾಶಿಯಾದ ಸದಾ ದೋಷ ದೂರನಾದ ನಾರಾಯಣ ನಾಮದ ಬ್ರಹ್ಮನನ್ನು ಅಪರೋಕ್ಷ ಜ್ಞಾನಿ ಹೊಂದುತ್ತಾನೆ ಎಂಬುದು ಸಿದ್ಧವಾಯಿತು. ಇದು ಜ್ಞಾನಿಗಳ ಅಪೇಕ್ಷೆ. ಆದ್ದರಿಂದ ತಾತ್ಪರ್ಯದಲ್ಲಿ ಶ್ರೀಮದಾನಂದ ಮುಖ್ಯವಾದ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಬ್ರಾಹ್ಮೀ ಬ್ರಹ್ಮ ವಿಷಯ ಜ್ಞಾನೀನಾಂ ಅಂತ್ಯಕಾಲೇ ಅನ್ಯಮನಸಾಂ ಪ್ರಾರಬ್ಧಕರ್ಮಾಭಾವಾತ್ ಜನ್ಮಾಂತರಂ ಪ್ರಾರಬ್ಧಕರ್ಮನಾಶೇ ನಿಯಮೇನ ಭಗವತ್ ಸ್ಮೃತಿ ಭವತಿ ತಥೋ ಮೋಕ್ಷಸ್ಯ ಯಂ ಯಂ ವಾಪಿ ಸ್ಮರನ್ ಭಾವಂ ಇತಿ ಹಿ ವಕ್ಷ್ಯತಿ.
ಬಾಣಂ ಶರೀರಂ ಅಭಾವಾತ್ ಜಡದೇಹಸ್ಯ ವಿಷ್ಣುನಿರ್ವಾಣ ಉಚ್ಯತೆ ಭಿನ್ನ ದೇಹಭಾವತೋ ವಾ ಸಹಸ್ರಶಿರಾಪಿ ಇತಿ ಚ. ಬ್ರಹ್ಮ ವಿಷಯವಾದುದಕ್ಕೆ ಬ್ರಾಹ್ಮಿ ಎಂದು ಕರೆಯುತ್ತಾರೆ. ಪ್ರಾರಬ್ಧ ಕರ್ಮನಾಶವಾದರೆ ಮರಣಕಾಲದಲ್ಲಿ ತಪ್ಪದೆ ಭಗವಂತನ ಸ್ಮರಣೆ ಬರುವುದು, ಬಳಿಕ ಮೋಕ್ಷವಾಗುವುದು. ಸರ್ವಕಾಮ ಪರಿತ್ಯಾಗ ಹಾಗೂ ಸದಾ ಭಗವಂತನ ಸ್ಮರಣಾದಿರೂಪವಾದ ಬ್ರಹ್ಮಜ್ಞಾನಿಯ ಲಕ್ಷಣ ರೂಪವಾದ ಸ್ಥಿತಿ ಹೊಂದಿದ ಬಳಿಕ ಸಂಸಾರ ದುಃಖವನ್ನು ಅನುಭವಿಸುವುದಿಲ್ಲ. ದೇಹತ್ಯಾಗ ಕಾಲದಲ್ಲೂ ಭಗವಂತ ಸ್ಮರಣೆ ಇದ್ದುದಾದರೆ ಪ್ರಾಕೃತ ದೇಹವಲ್ಲದ ಬ್ರಹ್ಮನನ್ನು ಅರ್ಥಾತ್ ನಾರಾಯಣನನ್ನು ಹೊಂದುತ್ತಾನೆ. ಜ್ಞಾನಿಯ ಪ್ರಾರಬ್ಧ ಕರ್ಮ ಭೋಗದಿಂದ ನಾಶಗೊಳಿಸಿ ಅನಂತರ ಬ್ರಹ್ಮನನ್ನು ಹೊಂದುತ್ತಾನೆ ಎಂಬ ಸೂತ್ರವು ಓಂ ಭೋಗೇನ ತ್ವಯಿತರೆ ಕ್ಷಪಯತ್ವ ಅಥ ಸಂಪತ್ಸ್ಯತೆ ಓಂ ಎಂದು ಹೇಳುತ್ತದೆ. ಆದ್ದರಿಂದ ಭಗವದ್ಗೀತೆಯಾಗಲಿ ಬ್ರಹ್ಮಸೂತ್ರವಾಗಲಿ ಜೀವನ ಈ ಶರೀರ ತ್ಯಾಗದಲ್ಲಿ ಆಗತಕ್ಕಂಥ ಬವಣೆಯನ್ನು ಮತ್ತು ಆಗಿನ ಕಾಲದಲ್ಲಿ ಪ್ರಾರಬ್ಧ ನಾಶವಾಗಿದ್ದರೆ ಭಗವಂತನ ಸ್ಮೃತಿ ಬಂದು ಮೋಕ್ಷವನ್ನು ಕರುಣಿಸುತ್ತಾನೆ. ಭಗವಂತ ಜ್ಞಾನಿಯಾದವನಿಗೆ ಇದು ಸ್ಮರಣೆ ಬಂದರೂ ಸಹ ಪ್ರಾರಬ್ಧವಶಾತ್ ಏನಾದವಿದ್ದರೆ ಅದನ್ನು ತೀರಿಸಿಯೇ ಮೋಕ್ಷವನ್ನು ಪಡೆಯುತ್ತಾನೆ ಎಂಬುದೇ ತಾತ್ಪರ್ಯ. ಮುಖ್ಯವಾಗಿ ತಿಳಿಯಬೇಕಾದ ಏನು? ಎಲ್ಲ ಜೀವರು ತಮ್ಮ ಕರ್ತೃತ್ವ ಮತ್ತು ಪ್ರಯತ್ನ ಇದನ್ನು ಮುಖ್ಯವಾಗಿ ತಿಳಿದುಕೊಳ್ಳಬೇಕು. ಅಕ್ರೂರ ವರದ, ಅಂಬರೀಷ ವರದ ಇವರೆಲ್ಲರೂ ಸಹ ತಮ್ಮ ಜೀವಮಾನದಲ್ಲಿ ಶತಶಃ ಕರ್ತೃತ್ವವನ್ನು ಉಪಯೋಗಿಸಿಕೊಂಡು ಶತಶಃ ಪ್ರಯತ್ನವನ್ನು ಮಾಡಿ ಭಗವತ್ ಪ್ರಸಾದವನ್ನು ಸಂಪಾದಿಸಿಕೊಂಡಿದ್ದಾರೆ. ಈ 10 ಜನರಲ್ಲಿ ಎಲ್ಲರೂ ಸಹ ಅದೇ ಚರ್ಮ ಶರೀರವಾಗಿರಲಿಲ್ಲ. ಕೆಲವರು ಚರ್ಮ ಶರೀರದ ಹಿಂದಿನ ಶರೀರ, ಅದೇ ಹಿಂದಿನ ಎಷ್ಟೋ ಶರೀರ. ಯಾವಾಗ ಅಪರೋಕ್ಷ ಜ್ಞಾನ ನಿಶ್ಚಿತವಾದ ಜ್ಞಾನವಾಯಿತೋ ಆಗ ಪುರಂದರದಾಸರು ವರದರು ಎಂಬುದನ್ನಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ನಾವಿದನ್ನು ಮುಂದೆ ವಿಶೇಷಾಕಾರವಾಗಿ ತಿಳಿಯಬೇಕು. ಆ ಜೀವನ ಯಾವ ಯಾವ ಹಂತದಲ್ಲಿ ಅಪರೋಕ್ಷ ಜ್ಞಾನವಾಯಿತು ಎಂಬುದು ನಾವು ತಿಳಿಯಬೇಕು. ಆದರೆ ಪ್ರತಿಯೊಬ್ಬ ಜೀವರಿಗೂ ಇದರಂತೆ ಆಗುತ್ತದೆ ಎಂದು ಯಾರೂ ತಿಳಿಯಬಾರದು. ಎಲ್ಲದರ ಜೀವರ ಕರ್ಮ ಅನಾದಿಯಾದದ್ದು ಮತ್ತು ಎಲ್ಲವೂ ಭಿನ್ನವಾದದ್ದು. ಆದ್ದರಿಂದ ಆಯಾ ಜೀವರ ಯೋಗ್ಯತಾನುಸಾರವಾಗಿಯೇ ಕರ್ಮಕ್ಷಯವಾಗುತ್ತದೆ ಮತ್ತು ಭಗವಂತನ ದರ್ಶನವಾಗುತ್ತದೆ. ಆದರೆ ಸಕಲ ಜೀವರು ನೇಮೇನ ತಿಳಿತಕ್ಕಂಥದ್ದು ತಮ್ಮ ಸ್ವಾತಂತ್ರ್ಯದ ಕರ್ತೃತ್ವ ಮತ್ತು ಪ್ರಯತ್ನ. ಇವೆರಡನ್ನು ಸಕಲ ಜೀವರು ಜ್ಞಾನಿಗಳು ಯಾವಂದು ತಿಳಿದುಕೊಂಡು ತಮ್ಮ 100ಕ್ಕೆ 100% ಅಂತ ಹೇಳಿದ ಶತಶಃ ಕರ್ತವ್ಯವನ್ನು ಪ್ರಯತ್ನಪೂರ್ವಕವಾಗಿ ಮಾಡಲೇಬೇಕು ಎಂಬುದೇ ಅತಿ ನಿಶ್ಚಿತವಾದ ಮಾತುಗಳು. ಅದನ್ನು ತಿಳಿಸೋಕ್ಕೋಸ್ಕರವಾಗಿ ಬ್ರಾಹ್ಮಿ ಮುಹೂರ್ತವನ್ನು ಇಲ್ಲಿ ಶ್ರೀಮದಾನಂದ ತೀರ್ಥರು ತಿಳಿಸಿದ್ದಾರೆ. ಬ್ರಾಹ್ಮಿ ಮುಹೂರ್ತ ಅಂದರೆ ಬ್ರಹ್ಮದರ್ಶನ ಕಾಲ. ಬ್ರಹ್ಮದೇವರನ್ನೇ ಅಂದರೆ ಭಗವಂತನೊಡನೆ ನಾವು ಸಂಪರ್ಕ ಹೊಂದಿರುವ ಕಾಲ ಎಂದು ಅರ್ಥ. ಅದು ಜನನ ಕಾರಣದಲ್ಲಿ ಮರಣ ಕಾಲದಲ್ಲಿ ಅವಶ್ಯನಾಗುವುದರಿಂದ ಪ್ರತಿನಿತ್ಯವೂ ಭಗವಂತ ನಮಗೆ ನಿದ್ರಾವಸ್ಥೆ ಮತ್ತು ಜಾಗೃತಾವಸ್ಥೆ ಕೊಟ್ಟಿರುವುದೇ ಇದನ್ನು ಸ್ಮರಿಸಿಕೊಳ್ಳಲು. ಪ್ರತಿನಿತ್ಯವೂ ರಾತ್ರಿ ಮಲಗುವಾಗ ನಾವು ಮರಣವೇ ಆಯಿತು ಎಂದು ಅಂತ್ಯ ನಾವು ಸ್ಮರಣೆಯನ್ನು ಮಾಡಿಕೊಳ್ಳಬೇಕು. ಇದಕ್ಕೆ ಸಂಹಾರ ಎಂಬುದು ಹೆಸರು. ಸಂಹಾರ ಕ್ರಿಯೆಯಲ್ಲಿ ಭಗವಂತ ಮಾಡಿದಂಥ ಮಹಾಪ್ರಳಯ ಇದನ್ನು ನಾವು ಚಿಂತಿಸಬೇಕು. ಅದರಂತೆ ಬೆಳಗ್ಗೆ ಎದ್ದು ಕೂಡಲೇ ನಾವು ಸೃಷ್ಟಿಯನ್ನು ಚಿಂತಿಸಬೇಕು. ಭಗವಂತ ನನ್ನನ್ನು ಮತ್ತೆ ಪುನರ್ಜೀವನ ಮಾಡಿದ್ದಾನೆ, ಭಗವಂತನ ಸ್ಮರಣೆ ಮಾಡಲು ಅರಿವು ಮಾಡಿಕೊಟ್ಟಿದ್ದಾನೆ ಅಂತ ಹೇಳಿ ಭಗವಂತನ ಸೃಷ್ಟಿ ಕ್ರಿಯೆಯನ್ನು ತಿಳಿದುಕೊಡಬೇಕು. ಸೃಷ್ಟಿ ಸಂಹಾರದ ಪ್ರತಿಕ್ರಿಯೆಯೇ ರಾತ್ರಿ ಮಲಗುವುದು ಮತ್ತು ಬೆಳಗ್ಗೆ ಏಳುವುದು.
ಇದು ಎರಡು ಕಾಲದಲ್ಲೂ ಭಗವಂತನ ಸ್ಮರಣೆ ಅತ್ಯವಶ್ಯಕವಾಗಿ ಜ್ಞಾನಿಗಳಿಗೆ ಇರಲೇಬೇಕು. ಅದು ಕರ್ತವ್ಯದ ದೃಷ್ಟಿಯಿಂದ ತಿಳಿದುಕೊಳ್ಳಬೇಕು. ಅದೇ ಪ್ರಯತ್ನಪೂರ್ವಕವಾಗಿ ಸಾಧಿಸಬೇಕು ಎಂಬುದೇ ಪುರಂದರದಾಸರ ಅಭಿಪ್ರಾಯವಾದ್ದರಿಂದ ಅವರ ಕ್ರೂರ ವರದ ಎಂಬುದಾಗಿ 10 ಜನರನ್ನು ಜೀವ ಪ್ರಕರಣದಲ್ಲಿ ಸೇರಿಸಿ ನಮಗೆ ಬೋಧಿಸಿದ್ದಾರೆ. ಇಂತಹ ವಿಶೇಷ ಜ್ಞಾನ ಒದಗಿಸುವ ಪುರಂದರದಾಸರಿಗೆ ಅನಂತಾನಂದ ನಮಸ್ಕಾರವನ್ನು ಸಲ್ಲಿಸಬೇಕು. ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಠ ಅಂತ ನಮ್ಮ ಉಕ್ತಿ ವಿಧೇಯಮ ಎಂದು ಹೇಳಿ ವಿನಮ್ರವಾಗಿ ನಮಿಸಬೇಕು. ಇಂತಹ ವಿಶೇಷವಾದ ವಿಷಯ ಲಕ್ಷಣ ಭಗವತ್ಶಾಸ್ತ್ರ ತಿಳಿಯುವುದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ. ಅದು ಅನೇಕ ಜನ್ಮಗಳ ಸಂಸ್ಕಾರದಿಂದಾಗಿ ಯೋಗ್ಯ ಗುರುಗಳ ಉಪದೇಶದಿಂದಾಗಿ ಜ್ಞಾನ ಬರುವುದು ಹೊರತು ಅನ್ಯತಾ ಅಲ್ಲ. ಯಾವಾಗ ಶ್ರೇಷ್ಠವಾದ ಮನುಷ್ಯ ಜನ್ಮದಲ್ಲಿ ಈ ಜ್ಞಾನ ಬರುತ್ತದೋ ಅದು ಗುರುಗಳ ಅನುಗ್ರಹ ಅಂತ ತಿಳಿಯಬೇಕು. ಅವರ ಮಾತಾಪಿತರ ಅನುಗ್ರಹ ಅಂತ ತಿಳಿಯಬೇಕು. ಈ ಬ್ರಾಹ್ಮಣ ಜನ್ಮವನ್ನು ಕೊಟ್ಟಂಥ ಮಾತಾಪಿತರ ಅವರ ಅನುಗ್ರಹ ರೂಪವನ್ನು ಸ್ಮರಿಸಿಕೊಳ್ಳಬೇಕು. ಮಾತಾಪಿತ ಇರುವಿಕೆ ನೆರವಾದ ಗುರು ಹಿರಿಯರ ಅನುಗ್ರಹ ರೂಪವನ್ನು ಸ್ಮರಿಸಿಕೊಳ್ಳಬೇಕು. ಇವರಲ್ಲಿ ಅದೃಶ್ಯವಾಗಿ ನಿಂತ ತತ್ವಾಭಿಮಾನಿ ದೇವತೆಗಳು ಎಲ್ಲರಲ್ಲೂ ತಾವಿದ್ದು ಈ ಶ್ರೇಷ್ಠವಾದ ಜ್ಞಾನವನ್ನು ಪ್ರಸಾರ ಮಾಡಿದ್ದರಿಂದ ನಮಗೆ ಇವತ್ತು ಜಾಗೃತವಾದಂತಾಗಿತು. ಆದ್ದರಿಂದ ಸಕಲ ದೇವತೆಗಳನ್ನು ನಾವು ಅತ್ಯಂತ ವಿನಯಪೂರ್ವಕವಾಗಿ ಸ್ಮರಿಸಿಕೊಳ್ಳಬೇಕು, ಜ್ಞಾಪಿಸಿಕೊಳ್ಳಬೇಕು, ಪೂಜಿಸಬೇಕು. ಇವರ ಮೇಲೆ ಜೀವೋತ್ತಮರಾದ ಭಾರತೀಪತಿ ವಾಯುದೇವರು ಭಗವದ್ ಆಜ್ಞಾ ಪ್ರಕಾರವಾಗಿ ಮೂಲಗುರು ಮುಖ್ಯ ಪ್ರಾಣದೇವರು ನಮಗೆ ಪ್ರಾಣಶಕ್ತಿಯಾಗಿ, ಬಲಶಕ್ತಿಯಾಗಿ, ಜ್ಞಾನಶಕ್ತಿಯಾಗಿ ಎಲ್ಲ ರೀತಿಯಲ್ಲಿ ನಮಗೆ ಸೌಭಾಗ್ಯವನ್ನು ಕರುಣಿಸಿ ಭಗವಂತನ ವಿಷಯವನ್ನು ತಿಳಿಸಿಕೊಟ್ಟಿದ್ದರಿಂದ ಆ ಮುಖ್ಯ ಪ್ರಾಣದೇವರಿಗೆ ಜೀವೋತ್ತಮನೆಂದು ವಾಯುಜೀವೋತ್ತಮನೆಂದು ದೀರ್ಘದಂಡ ನಮಸ್ಕಾರ ಮಾಡಿ ಅವರ ವಿಶೇಷವಾದ ಅನುಗ್ರಹವನ್ನು ಶ್ಲಾಘಿಸಬೇಕು, ಪೂಜಿಸಬೇಕು, ಸ್ಮರಿಸಬೇಕು. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವನೇ ನಮ್ಮ ಬಿಂಬರೂಪ. ನಮ್ಮ ಬಿಂಬನೇ ಇವರೆಲ್ಲರಲ್ಲೂ ನಿಂತು ಈ ಕೃತಿ ನಡೆಸಿದ್ದಾನೆ ಎಂಬ ವಿಶಿಷ್ಟವಾದ ಜ್ಞಾನ ನಾವು ಸದಾ ಮರೆಯುವಂತಿಲ್ಲ. ಈ ಬಿಂಬನೇ ಆ ಬ್ರಹ್ಮನು, ಆ ಬ್ರಹ್ಮನೇ ಬ್ರಹ್ಮಾಂಡದಲ್ಲಿ ಪೂರ್ತಿ ಆವರಿಸಿರುವನು. ಈ ನಮ್ಮ ಬಿಂಬನೇ ನಿಮ್ಮ ಬಿಂಬನು, ಎಲ್ಲರ ಬಿಂಬನು ಒಬ್ಬನೇ. ಏಕ ಏವ ಸ್ವರಾಟ್ ವಿಷ್ಣು ಎಂದು ನಾವು ತಿಳಿಯಬೇಕು. ಅಂತ ಪೂರ್ಣನಾದ ಭಗವಂತನನ್ನು, ನಮ್ಮ ಬಿಂಬನನ್ನು ಉಪಾಸನೆ ಮಾಡುವುದು ಹೇಗೆ, ಅವನು ಸ್ಮರಿಸುವುದು ಹೇಗೆ, ಅವನು ಪೂಜಿಸುವುದು ಹೇಗೆ ಎಂಬುದಕ್ಕೆ ಉಪನಿಷತ್ಕಾರರೇ ತಿಳಿಸಿರುವಂತೆ ಭೂಯಿಷ್ಠಾಂತೆ ನಮ್ಮ ಉಕ್ತಿಂ ವಿಧೇಮ, ಭೂಯಿಷ್ಠಾಂತೆ ನಮ್ಮ ಉಕ್ತಿಂ ವಿಧೇಮ, ಭೂಯಿಷ್ಠಾಂತೆ ನಮ್ಮ ಉಕ್ತಿಂ ವಿಧೇಮ ಅಂತೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.